ಡಾಕ್ಟರ್ ಜಿ.ಬಿ. ಹರೀಶ್ ಅವರು ನಮ್ಮ ಅತಿಥಿ. ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಅನೇಕ ಆಸಕ್ತರು ನಮ್ಮ ಜೊತೆಗಿದ್ದಾರೆ. ಒಂದೊಂದಾಗಿ ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಎಸ್, ಜೈ ಹಿಂದ್ ಸರ್. ಜೈ ಹಿಂದ್. ನನ್ನ ಹೆಸರು ಅಂಕಿತಾ ಅಂತ, ನಮ್ಮೂರು ಪುತ್ತೂರು, ದಕ್ಷಿಣ ಕನ್ನಡ. ನನ್ನ ಪ್ರಶ್ನೆ, ನೀವು ಕ್ರಾಂತಿಕಾರಿ ಅನ್ನುವಂಥ ಒಂದು ಪದ ಬಳಸಿದ್ರಿ. ನಾವು ಪಠ್ಯಪುಸ್ತಕದಲ್ಲಿ ಓದಿದವಾದ ತೀವ್ರವಾದಿ ಅನ್ನುವಂಥ, ಅಂದರೆ ಮಂದಗಾಮಿ ಮತ್ತು ತೀವ್ರವಾದಿಗಳು ಅಂತ. ಇತ್ತೀಚೆಗಿನ ನೀವು ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ, ಒಂದು 2 years ಬ್ಯಾಕ್ ಅಥವಾ ಇತ್ತೀಚೆಗೆ ಸರ್ದಾರ್ ಭಗತ್ ಸಿಂಗ್ ಆಗಿರ್ಬೋದು, ಅವರನ್ನು ಟೆರರಿಸ್ಟ್ ಅಂತ ಕರೆಯುವಂಥದ್ದು ಏನಿದೆ, ಅದ್ರ ಜೊತೆ ವಿನಾಯಕ ದಾಮೋದರ ಸಾವರ್ಕರ್ ಅವರ ಬಗ್ಗೆ ಒಂದಷ್ಟು ಅವಹೇಳನಕಾರಿ ಸ್ಟೇಟ್ಮೆಂಟ್ಸ್. ಇವಾಗಿನ ಜನ್ರೇಷನ್ ಏನಿದೆ, ಇವರಿಗೆ ನಂಗೆ ಯಾಕೋ, ಅಥವಾ ನ್ಯೂ ಜನ್ರೇಷನ್ ಏನು ಅಪ್ಕಮಿಂಗ್ ಜೆನ್ಝಿ ಅಂತ ಏನು ಕರಿತೇವೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾಲೆಜ್ ಇಲ್ಲ. ಹಾಗಾಗಿ ನಮ್ಮ ಟೆಕ್ಸ್ಟ್ ಬುಕ್ಗಳ ಬಗ್ಗೆ ಅದನ್ನು ತುಂಬ ತಿದ್ದಿ ಬರೆಯುವಂಥ ಅಗತ್ಯ ತುಂಬ ಇದೆ. ಇವಾಗಿನ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ BJP ಇದೆ, ನಿಮಗೆ ಗೊತ್ತಿರೋ ಪ್ರಕಾರ. ನೀವು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದು ಈಗ ಅಂದರೆ ತಿದ್ದುವಂಥ ಟೆಕ್ಸ್ಟ್ ಬುಕ್ ತಿದ್ದುವಂಥ ಏನು ಕಾರ್ಯ ಆಗಬೇಕಿದೆ, ಇದು ಯಾವ ಅಂದರೆ ಇವಾಗಲೇ ಆಗಬೇಕಾ, ಅಥವಾ ಇನ್ನಷ್ಟು 1 ವರ್ಷ ಕಳೆದು ಆದರೂ ಪರವಾಗಿಲ್ಲ, ಅಥವಾ ಆ ರೀತಿ? ನಾವು ಸಂಬಂಧಿಸಿದ ಸಚಿವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು, ನಾವು ಯಾವ ಟೆಕ್ಸ್ಟ್ ಬುಕ್ಕನ್ನು ತಿದ್ದಿಲ್ಲ ಅಂತ. ಇಲ್ಲ, ಇದು ಏನು ಗೊತ್ತಾ, ಇದು ಲಾರ್ಜರ್ ಕಾಂಟೆಕ್ಸ್ಟ್ ಏನಂದರೆ, ಸರ್ಕಾರ ಆ ಕ್ವಶನ್ಗೆ ನಾನು ಜಾಯಿನ್ ಮಾಡಿ ಹೇಳ್ತೀನಿ ಸರ್. ಯಾವ ಪೀಳಿಗೆಗೆ ರಕ್ತದ ಬೆಲೆ ಗೊತ್ತಿರೋದಿಲ್ವೋ ಆ ಪೀಳಿಗೆ ದೇಶ ಕಾಪಾಡ್ಕೊಳ್ಳೋದಿಲ್ಲ ಅಂತ ನನ್ನ ನಂಬಿಕೆ. ಅದು ಖಂಡಿತ. ಇಲ್ಲಿ ಏನು ಗೊತ್ತಾ, ಇದು ಟೆಕ್ಸ್ಟ್ ಬುಕ್ಕಿನ ನೆಪದಲ್ಲಿ, ಇದು ಟೆಕ್ಸ್ಟ್ ಬುಕ್ಕಿನ ಒಂದು, ಅಂದರೆ ಮೇಲ್ನೋಟಕ್ಕೆ ಟೆಕ್ಸ್ಟ್ ಬುಕ್ಕಿನ ಒಂದು ಗಲಾಟೆ ಅಂತ ಕಾಣಿಸಿದ್ರೂ ಅದ್ರ ಹಿಂದೆ ಇರುವಂಥ ದೃಷ್ಟಿಕೋನನೇ ತುಂಬ ಬೇರೆದು. ಅಂದರೆ ಯಾರು ಈ ರೀತಿ ಭಾರತದ ಸ್ವಾತಂತ್ರ್ಯವನ್ನೇ ಅವಮಾನಿಸುವಂತಲೇ ಮಾತಾಡ್ಕೊಂಡು ಬರ್ತಾ ಇದ್ದಾರೆ, ಅವ್ರು ಓದ್ತಿರೋ ಟೆಕ್ಸ್ಟ್ಗಳೇ ಬೇರೆ. ಬರೀ ಟೆಕ್ಸ್ಟ್ ಬುಕ್ಕಲ್ಲ, ಅವ್ರು ಓದ್ತಿರೋ ವಿಚಾರಗಳು, ಸಿನಿಮಾಗಳು, ವಾಕ್ಯಗಳೇ ಬೇರೆ. ಅವರನ್ನು ಪ್ರೇರೇಪಣೆ ಕೊಡ್ತಾ ಇರೋದೇ ಬೇರೆ. ಹಾಗಲ್ಲದೆ ಇರುವಂಥ ವಾಕ್ಯಗಳೇ ಬೇರೆ. ಅದನ್ನು ನಾವು ತುಂಬ ಕ್ಲಿಯರಾಗಿ ತೆಗೆದುಕೊಂಡ್ಬಿಟ್ರೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳ್ತಾರಲ್ವ, ಅದ್ರ ಬಗ್ಗೆ ಫುಲೆ ಅವ್ರು ಹೇಳಬೇಕಾದ್ರೆ, ಜ್ಯೋತಿಬಾ ಫುಲೆ ಅವ್ರು ಹೇಳಬೇಕಾದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್ ನೈದರ್ ಇಂಡಿಯನ್ ನಾರ್ ನ್ಯಾಷನಲ್ ಅಂತ. ಅದು ಭಾರತೀಯವೂ ಅಲ್ಲ, ಅದು ರಾಷ್ಟ್ರೀಯವೂ ಅಲ್ಲ. ಭಾರತೀಯ ಯಾಕಲ್ಲ ಅಂದರೆ, ಎಲ್ಲ ಜಾತಿಯ ಭಾರತೀಯರು ಅದರಲ್ಲಿ ಇಲ್ಲ. ಕೆಲವರೇ ಇದ್ದಾರೆ, ಯಾರೋ ಲಾಯರ್ಗಳು, ಅಂದರೆ ಈಗಿನ ಲೆಕ್ಕಕ್ಕೆ ದೊಡ್ಡ ದೊಡ್ಡ ಅಸೋಸಿಯೇಷನ್ಗಳಲ್ಲಿ ಇರ್ತಾರಲ್ಲ, ಈವ್ನಿಂಗ್ ಕ್ಲಬ್ಗಳು, ಆ ರೀತಿ ಜನ ಇದ್ದಾರೆ. ಎರಡನೇದು, ರಾಷ್ಟ್ರೀಯ ಯಾಕಲ್ಲ ಅಂದರೆ, ಈ ದೇಶದ ಗಂಧಗಾಳಿ ಅದಕ್ಕೇನು ಗೊತ್ತಿಲ್ಲ. ಉದಾಹರಣೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ದೀಪಾವಳಿ ಮಾಡ್ತು, ನಾಗರ ಪಂಚಮಿ ಮಾಡ್ತು, ಹುತ್ರಿ ಹಬ್ಬ ಮಾಡ್ತು ಅಂದರೆ ಆ ಭಾಗದಲ್ಲಿ ಏನಿರುತ್ತೋ ಅದು ಲೋಕಲ್ ಫೆಸ್ಟಿವಲ್ ಮಾಡ್ತು ಅಂತ ನಮಗೆ ಅವ್ರ ರೆಕಾರ್ಡ್ಸಲ್ಲೇ ಇಲ್ವಲ್ಲ. ಯಾವಾಗ 1905ನೇ ಇಸ್ವಿನಲ್ಲಿ ಕರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದ, ಆಗ ರವೀಂದ್ರನಾಥ್ ಟ್ಯಾಗೋರು ಕರೆ ಕೊಟ್ಟರು. ರವೀಂದ್ರನಾಥ್ ಟ್ಯಾಗೋರ್ ಕರೆ ಕೊಟ್ಟರು ಮತ್ತು ಸಾವಿರಾರು ಜನ ಹೋದರು. ಅಲ್ಲಿ ನದಿನಲ್ಲಿ, ಗಂಗಾ ನದಿನಲ್ಲಿ ಸ್ನಾನ ಮಾಡಿದ್ರು. ಇನ್ನೇನು ರಕ್ಷಾಬಂಧನ್ ಬಂತು, ಎಲ್ಲರೂ ಕೂಡ ರಾಖಿಯನ್ನು ಕಟ್ಕೊಂಡ್ರು. ಹೇಗೆ ತಿಲಕರು ಇದನ್ನು ಶಿವಾಜಿ ಉತ್ಸವ, ಗಣೇಶೋತ್ಸವನ ಒಂದು ದೊಡ್ಡ ರಾಷ್ಟ್ರೀಯ ಹೋರಾಟ ಮಾಡಿದರು, ಬಂಗಾಳದಲ್ಲಿ ಆ ರಕ್ಷಾಬಂಧನವನ್ನು ಈ ವಿಭಜನೆಯ ಕಾಲದಲ್ಲಿ ಒಂದು ದೊಡ್ಡ ಹೋರಾಟದ ರೀತಿಯಲ್ಲಿ ಬೆಳೆಸೋ. ಅಂದರೆ ನಮ್ಮ ಹಬ್ಬಗಳಿಗೆ ಎನಿ ಟೈಮ್ ಒಂದು ನ್ಯಾಷನಲ್ ಕಲರ್ ತಗೊಳ್ಳೋ ಅಷ್ಟು ಶಕ್ತಿ ಇದೆ. ಯಾಕೆಂದರೆ ಇಲ್ಲಿಯವು, ಈ ಮಣ್ಣಿನವಾದ್ರಿಂದ ಆ ರೀತಿ ಇದು ನಮಗೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.